ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಾಗಿ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಈ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಹೆಸರುಘಟ್ಟದಲ್ಲಿ ನೋಡಿದ್ವಿ, ಮಹದೇವಪುರದಲ್ಲಿ ನೋಡಿದ್ವಿ, ನವರಂಗಲ್ಲೂ ಅದೇ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ಆಟೋ LPGಗಾಗಿ ಚಾಲಕರ ಪರದಾಟ ನಿಂತಿಲ್ಲ, ಮುಂದುವರೆದಿದೆ. ನಗರದ ಹಲವು ಭಾಗಗಳಲ್ಲಿ ಆಟೋ ಚಾಲಕರು ಇದೇ ರೀತಿ ಕ್ಯೂ ನಿಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಆಟೋ ಓಡಾಡ್ತಾನೆ ಇಲ್ಲ ಅಂತಂದ್ರೆ ಸಾಕಷ್ಟು ಮಂದಿಗೆ ತೊಂದರೆ ಆಗೋದು ಖಂಡಿತ. ಇದರ ಬಿಸಿಯನ್ನ ಬೆಂಗಳೂರಿಗರು ಅನುಭವಿಸಲೇಬೇಕು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕ್ರೈಸಿಸ್ ಇಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಈ ರಾಜ್ಯದಲ್ಲಿ ಹುಬ್ಬಳ್ಳಿ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನವರಂಗ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. 5 ಕಿಲೋಮೀಟರ್ ಕ್ಯೂ ಅಲ್ಲಿ, ಹೆಸರುಘಟ್ಟದಲ್ಲಿ 2 ಕಿಲೋಮೀಟರ್ ಕ್ಯೂ, ಮಹದೇವಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಈ ಕ್ಯೂ ಮುಂದುವರೆದಿದೆ. ಗ್ಯಾಸ್ ಅಂತೂ ಸಿಗ್ತಿಲ್ಲ. ಇಲ್ಲ, ಈ TV9 ಫೋನ್ ಮಾಡಿದ್ರು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಾಗಿ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಈ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಹೆಸರುಘಟ್ಟದಲ್ಲಿ ನೋಡಿದ್ವಿ, ಮಹದೇವಪುರದಲ್ಲಿ ನೋಡಿದ್ವಿ, ನವರಂಗಲ್ಲೂ ಅದೇ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಆಟೋ LPGಗಾಗಿ ಚಾಲಕರ ಪರದಾಟ ನಿಂತಿಲ್ಲ, ಮುಂದುವರೆದಿದೆ. ನಗರದ ಹಲವು ಭಾಗಗಳಲ್ಲಿ ಆಟೋ ಚಾಲಕರು ಇದೇ ರೀತಿ ಕ್ಯೂ ನಿಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಆಟೋ ಓಡಾಡ್ತಾನೆ ಇಲ್ಲ ಅಂತಂದ್ರೆ ಸಾಕಷ್ಟು ಮಂದಿಗೆ ತೊಂದರೆ ಆಗೋದು ಖಂಡಿತ. ಇದರ ಬಿಸಿಯನ್ನ ಬೆಂಗಳೂರಿಗರು ಅನುಭವಿಸಲೇಬೇಕು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕ್ರೈಸಿಸ್ ಇಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಈ ರಾಜ್ಯದಲ್ಲಿ ಹುಬ್ಬಳ್ಳಿ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನವರಂಗ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. 5 ಕಿಲೋಮೀಟರ್ ಕ್ಯೂ ಅಲ್ಲಿ, ಹೆಸರುಘಟ್ಟದಲ್ಲಿ 2 ಕಿಲೋಮೀಟರ್ ಕ್ಯೂ, ಮಹದೇವಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಈ ಕ್ಯೂ ಮುಂದುವರೆದಿದೆ. ಗ್ಯಾಸ್ ಅಂತೂ ಸಿಗ್ತಿಲ್ಲ. ಇಲ್ಲ, ಈ TV9 ಫೋನ್ ಮಾಡಿದ್ರು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಾಗಿ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಈ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಹೆಸರುಘಟ್ಟದಲ್ಲಿ ನೋಡಿದ್ವಿ, ಮಹದೇವಪುರದಲ್ಲಿ ನೋಡಿದ್ವಿ, ನವರಂಗಲ್ಲೂ ಅದೇ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಆಟೋ LPGಗಾಗಿ ಚಾಲಕರ ಪರದಾಟ ನಿಂತಿಲ್ಲ, ಮುಂದುವರೆದಿದೆ. ನಗರದ ಹಲವು ಭಾಗಗಳಲ್ಲಿ ಆಟೋ ಚಾಲಕರು ಇದೇ ರೀತಿ ಕ್ಯೂ ನಿಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಆಟೋ ಓಡಾಡ್ತಾನೆ ಇಲ್ಲ ಅಂತಂದ್ರೆ ಸಾಕಷ್ಟು ಮಂದಿಗೆ ತೊಂದರೆ ಆಗೋದು ಖಂಡಿತ. ಇದರ ಬಿಸಿಯನ್ನ ಬೆಂಗಳೂರಿಗರು ಅನುಭವಿಸಲೇಬೇಕು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕ್ರೈಸಿಸ್ ಇಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಈ ರಾಜ್ಯದಲ್ಲಿ ಹುಬ್ಬಳ್ಳಿ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನವರಂಗ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. 5 ಕಿಲೋಮೀಟರ್ ಕ್ಯೂ ಅಲ್ಲಿ, ಹೆಸರುಘಟ್ಟದಲ್ಲಿ 2 ಕಿಲೋಮೀಟರ್ ಕ್ಯೂ, ಮಹದೇವಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಈ ಕ್ಯೂ ಮುಂದುವರೆದಿದೆ. ಗ್ಯಾಸ್ ಅಂತೂ ಸಿಗ್ತಿಲ್ಲ. ಗ್ಯಾಸ್ ಇಲ್ಲ, ನಾನೇ ಬರ್ತೀನಿ.
ಇಲ್ಲ ಈಗ ಟಿವಿ ನೈನರ್ ಫೋನ್ ಮಾಡಿದ್ರು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಾಗಿ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಈ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಹೆಸರುಘಟ್ಟದಲ್ಲಿ ನೋಡಿದ್ವಿ, ಮಹದೇವಪುರದಲ್ಲಿ ನೋಡಿದ್ವಿ, ನವರಂಗಲ್ಲೂ ಅದೇ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಆಟೋ LPGಗಾಗಿ ಚಾಲಕರ ಪರದಾಟ ನಿಂತಿಲ್ಲ, ಮುಂದುವರೆದಿದೆ. ನಗರದ ಹಲವು ಭಾಗಗಳಲ್ಲಿ ಆಟೋ ಚಾಲಕರು ಇದೇ ರೀತಿ ಕ್ಯೂ ನಿಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಆಟೋ ಓಡಾಡ್ತಾನೆ ಇಲ್ಲ ಅಂತಂದ್ರೆ ಸಾಕಷ್ಟು ಮಂದಿಗೆ ತೊಂದರೆ ಆಗೋದು ಖಂಡಿತ. ಇದರ ಬಿಸಿಯನ್ನ ಬೆಂಗಳೂರಿಗರು ಅನುಭವಿಸಲೇಬೇಕು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕ್ರೈಸಿಸ್ ಇಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಈ ರಾಜ್ಯದಲ್ಲಿ ಹುಬ್ಬಳ್ಳಿ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನವರಂಗ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. 5 ಕಿಲೋಮೀಟರ್ ಕ್ಯೂ ಅಲ್ಲಿ, ಹೆಸರುಘಟ್ಟದಲ್ಲಿ 2 ಕಿಲೋಮೀಟರ್ ಕ್ಯೂ, ಮಹದೇವಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಈ ಕ್ಯೂ ಮುಂದುವರೆದಿದೆ. ಗ್ಯಾಸ್ ಅಂತೂ ಸಿಗ್ತಿಲ್ಲ. ಗ್ಯಾಸ್ ಇಲ್ಲ, ನಾನೇ ಬರ್ತಿರೋದಲ್ಲಿ. ಇಲ್ಲ ಈಗ ಟಿವಿ ನೈನರ್ ಫೋನ್ ಮಾಡಿದ್ರು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಾಗಿ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಈ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಹೆಸರುಘಟ್ಟದಲ್ಲಿ ನೋಡಿದ್ವಿ, ಮಹದೇವಪುರದಲ್ಲಿ ನೋಡಿದ್ವಿ, ನವರಂಗಲ್ಲೂ ಅದೇ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಆಟೋ LPGಗಾಗಿ ಚಾಲಕರ ಪರದಾಟ ನಿಂತಿಲ್ಲ, ಮುಂದುವರೆದಿದೆ. ನಗರದ ಹಲವು ಭಾಗಗಳಲ್ಲಿ ಆಟೋ ಚಾಲಕರು ಇದೇ ರೀತಿ ಕ್ಯೂ ನಿಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಆಟೋ ಓಡಾಡ್ತಾನೆ ಇಲ್ಲ ಅಂತಂದ್ರೆ ಸಾಕಷ್ಟು ಮಂದಿಗೆ ತೊಂದರೆ ಆಗೋದು ಖಂಡಿತ. ಇದರ ಬಿಸಿಯನ್ನ ಬೆಂಗಳೂರಿಗರು ಅನುಭವಿಸಲೇಬೇಕು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕ್ರೈಸಿಸ್ ಇಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಈ ರಾಜ್ಯದಲ್ಲಿ ಹುಬ್ಬಳ್ಳಿ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನವರಂಗ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. 5 ಕಿಲೋಮೀಟರ್ ಕ್ಯೂ ಅಲ್ಲಿ, ಹೆಸರುಘಟ್ಟದಲ್ಲಿ 2 ಕಿಲೋಮೀಟರ್ ಕ್ಯೂ, ಮಹದೇವಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಈ ಕ್ಯೂ ಮುಂದುವರೆದಿದೆ. ಗ್ಯಾಸ್ ಅಂತೂ ಸಿಗ್ತಿಲ್ಲ. ಗ್ಯಾಸ್ ಇಲ್ಲ, ನಾನೇ ಬರ್ತಿರೋದಲ್ಲಿ. ಇಲ್ಲ ಈಗ ಟಿವಿ ನೈನರ್ ಫೋನ್ ಮಾಡಿದ್ರು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಾಗಿ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಈ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಹೆಸರುಘಟ್ಟದಲ್ಲಿ ನೋಡಿದ್ವಿ, ಮಹದೇವಪುರದಲ್ಲಿ ನೋಡಿದ್ವಿ, ನವರಂಗಲ್ಲೂ ಅದೇ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಆಟೋ LPGಗಾಗಿ ಚಾಲಕರ ಪರದಾಟ ನಿಂತಿಲ್ಲ, ಮುಂದುವರೆದಿದೆ. ನಗರದ ಹಲವು ಭಾಗಗಳಲ್ಲಿ ಆಟೋ ಚಾಲಕರು ಇದೇ ರೀತಿ ಕ್ಯೂ ನಿಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಆಟೋ ಓಡಾಡ್ತಾನೆ ಇಲ್ಲ ಅಂತಂದ್ರೆ ಸಾಕಷ್ಟು ಮಂದಿಗೆ ತೊಂದರೆ ಆಗೋದು ಖಂಡಿತ. ಇದರ ಬಿಸಿಯನ್ನ ಬೆಂಗಳೂರಿಗರು ಅನುಭವಿಸಲೇಬೇಕು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕ್ರೈಸಿಸ್ ಇಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಈ ರಾಜ್ಯದಲ್ಲಿ ಹುಬ್ಬಳ್ಳಿ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದ್ವಿ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನವರಂಗ್ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. 5 ಕಿಲೋಮೀಟರ್ ಕ್ಯೂ ಅಲ್ಲಿ, ಹೆಸರುಘಟ್ಟದಲ್ಲಿ 2 ಕಿಲೋಮೀಟರ್ ಕ್ಯೂ, ಮಹದೇವಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಅಯ್ಯಪ್ಪ ನಗರದಲ್ಲೂ ಕೂಡ ಈ ಕ್ಯೂ ಮುಂದುವರೆದಿದೆ. ಗ್ಯಾಸ್ ಅಂತೂ ಸಿಗ್ತಿಲ್ಲ.